ಈಗ ನೀವು ಒಂದು ಡೈಲಾಗ್ ಹೇಳ್ತಿದ್ರ ತುಂಬಾ ವೈರಲ್ ಆಗ್ತಿತ್ತು, ರಂಗಭೂಮಿ ಒಂದು ಡೈಲಾಗು. ಹ್ಮ್. ಅದೊಂದು ನಮ್ಮ ವೀಕ್ಷಕರಿಗೋಸ್ಕರ. ಹ್ಮ್. ಮತ್ತೆ ಹೇಳಿದ್ದೀನಿ ಹೇಳದ ಬೇರೆ ಯಾವ್ದಾದ್ರು ಹೇಳಿ. ಬೇರೆ ಯಾವ್ದಂದ್ರೆ ಏನು ಮಾಡೋದಪ್ಪ. ಆ, ಇಲ್ಲಿಯೇ ಇದ್ದೇನೆ ಇನ್ಸ್ಪೆಕ್ಟರ್, ಎಂದು ಜತ್ತಿಯ ಜೈಲಿನಲ್ಲಿ ನನಗೆ ಚಿತ್ರಹಿಂಸೆ ಕೊಟ್ಟಿದೆಯೋ ಅಂದೇ ಮೃತ್ಯುವಿನ ಭೀಕರ ಕತ್ತಿ ನನ್ನ ಮಸ್ತಕದ ಮೇಲೆ ನೇತಾಡ್ತಾ ಇದೆ. ಹೊತ್ತು ನೋಡಿ ಕತ್ತು ಕತ್ತರಿಸಲು ಸಮಯ ಸಾಧಿಸುತ್ತಿದೆ. ಇದನ್ನು ಅಳಿದ ನಾನು ಅಳಿದುಳಿದ ನನ್ನ ಗಳಿಗಳನ್ನು ಹಾಳು ಮಾಡದೆ ದುಷ್ಟ ಶ್ರೀಮಂತರನ್ನು ಸುಲಿದು ಬಡಬಗ್ಗರಿಗೆ ಹಂಚಬೇಕು ಅಂತ ನನ್ನ ನಿರ್ಣಯ. ರೀಲ್ ಲೈಫ್ ನಲ್ಲಂತೂ ಸಖತ್ತಾಗಿ ಹೊಡೆದಿದ್ದೀರಾ. ಯಾಕಂತಂದ್ರೆ ನಿಮ್ಮ ಡೈಲಾಗುಗಳು ಎಷ್ಟು ಟ್ರೋಲ್ಸ್ ಆಯ್ತು, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು ಅಂದ್ರೆ ಅಷ್ಟೇ ಚೆನ್ನಾಗಿರ್ತೈತೆ. ಯಾವ್ದಾದ್ರು ಒಂದು ಕ್ಷಣ ನಾವೇನಾದ್ರೂ ಒಂದು ಡೈಲಾಗ್ ಹೇಳಿ ಅಂತಂದ್ರೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತಮ್ಮ. ಅದೇ ರಂಗಭೂಮಿ ತಾಯಿ ಆಶೀರ್ವಾದ, ಅದೇ ರಂಗಭೂಮಿಯ ಉಸಿರು. ನಾವು ಬದುಕ್ತಾ ಇರೋದೇ ರಂಗಭೂಮಿ ತಾಯಿಗೋಸ್ಕರ ಅಲ್ವಾ. ಸೊ ಬೇರೆ ಇನ್ನೇನು ಉದ್ದೇಶ ಇಲ್ಲ. ನಮ್ಮ ಸುಧೀರ್ ಅವ್ರು ಇರ್ಬೋದು, ನಾನಿರ್ಬೋದು, ನನ್ನ ಮಕ್ಳು ಇರ್ಬೋದು, ನಮ್ಗೆ ಬೇರೆ ಥಾಟ್ಸೇ ಇಲ್ಲ. ಬೇರೆ ಹಂಗಿರ್ಬೇಕು ಹಿಂಗಿರ್ಬೇಕು, ಒಂದು ದೊಡ್ಡ ಮನೆ ಕಟ್ಕೊಂಡಿರ್ಬೇಕು, ಒಂದು ದೊಡ್ಡ ಹೈಫೈ ಆಗಿರ್ಬೇಕಿಲ್ಲ. ರಂಗಭೂಮಿ ತಾಯಿನ ಆಶೀರ್ವಾದ ಪಡೆದು ಜನಗಳ ಪ್ರೇಕ್ಷಕರಿಗೆ ನಾವು ಸುಖ ಕೊಡಬೇಕು, ಪ್ರೇಕ್ಷಕರಿಗೆ ನಮ್ಮನ್ನ ಆಶೀರ್ವಾದ ಮಾಡಬೇಕು. ಇದೊಂದೇ ನಮ್ಮ ಕನಸು.